ಸಮಾಜಕ್ಕೆ ಶಕ್ತಿ ತುಂಬಿದ ಯುಗ ಪುರುಷ ಜ್ಞಾನದಾಯಕ ಲೋಕ ಮೆಚ್ಚಿರುವ ಸರ್ವೇ ಭೂತ್ವ ಮಾನುಷಾಃ ಕಿಂಚಿತ್ ಮಾನಃ ಸರ್ಪದ್ಯಂತೆ ಚ ಅಸತ್ಕೃತ್ಯ ಜೀವಂತಂ ಹಿ ನ ಭವತಿ ಪ್ರಗುಣ ಕಾರಣ. ಅರ್ಥಾತ್ ಎಲ್ಲ ಜೀವಿಗಳು ಮಾನವರಿಗೆ ಸಮಾನತೆ ಪಡೆದರೆ ಮಾತ್ರ ನಿಜವಾದ ಮಾನವತೆಯ ಸಾಧನೆಯಾಗುವುದು. ಕಪಟ ಹಾಗೂ ಅಮಾನವೀಯವಾದ ನಡವಳಿಕೆಗಳಿಂದ ಬದುಕು ಪ್ರಗತಿ ಪಡುವುದು ಕಷ್ಟ. ನಮ್ಮ ಸಂಸ್ಥೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ. ಸಂಸ್ಥೆಯು ಹಕ್ಕುಗಳ ರಕ್ಷಣೆಗೆ, ಅಮಾನವೀಯ ಪದ್ಧತಿಗಳ ನಿರ್ಮೂಲನೆಗೆ ಮತ್ತು ನ್ಯಾಯ ಪ್ರದಾನಕ್ಕೆ ನಿಷ್ಠೆಯೊಂದಿಗೆ ಸೇವೆ ಸಲ್ಲಿಸುತ್ತಿದೆ. ಜಾತಿ ಭೇದವನ್ನು ನಿಂದಿಸಿ ಬಾಲ ಕಾರ್ಮಿಕ ಪದ್ಧತಿಯ ವಿರುದ್ಧ ಕಠಿಣ ಹೋರಾಟ ನಡೆಸುತ್ತಾ ಮಕ್ಕಳ ಹಿತಕ್ಕಾಗಿ ಬಾಲ್ಯ ವಿವಾಹ ನಿಷೇಧ, ಮಹಿಳೆಯರ ವಿರುದ್ಧ ದೌರ್ಜನ್ಯ ತಡೆಯಲು ಸಶಕ್ತ ಕಾರ್ಯನಿರ್ವಹಣೆ ಮತ್ತು ಪೋಕ್ಸೋ ಕಾಯ್ದೆಯ ಜಾಗೃತಿಯನ್ನು ಸೃಷ್ಟಿಸುವುದನ್ನು ನಮ್ಮ ಕಾರ್ಯದ ಪ್ರಮುಖ ಅಂಶವಾಗಿ ಕಾಣುತ್ತೇವೆ. ನಮ್ಮ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳಿಂದ ಹಿಡಿದು ಹಳ್ಳಿಗಳ, ಸಮುದಾಯಗಳ ಹಿನ್ನೆಲೆಯನ್ನು ಮುಟ್ಟುತ್ತಾ ಸಾಮಾನ್ಯ ಜನರಲ್ಲಿ ಹಕ್ಕು ಮತ್ತು ಜಾಗೃತಿಯ ಅರಿವು ಮೂಡಿಸುವಲ್ಲಿ ಅಗಾಧ ಪ್ರಯತ್ನ ಮಾಡುತ್ತಿವೆ. ಸೈಬರ್ ಕ್ರೈಮ್ ಮತ್ತು ಇತರೆ ಆಧುನಿಕ ಅಪರಾಧಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿ ಸಾರ್ವಜನಿಕರಿಗೆ ಕಾನೂನಿನ ಪ್ರಭಾವಿ ಸೇವೆ ಮತ್ತು ರಕ್ಷಣೆಯನ್ನು ಒದಗಿಸುತ್ತೇವೆ. ನಮ್ಮ ಸಂಸ್ಥೆಯ ಗುರಿ ಎಲ್ಲರಿಗೂ ಗೌರವಪೂರ್ವಕ, ಸಮಾನತೆಯ, ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿಗೂ ಮಾನವೀಯ ಸ್ವಾಭಿಮಾನದೊಂದಿಗೆ ಬದುಕಲು ಸದುದ್ದೇಶಿತ ಸಮಾಜ ಕಟ್ಟುವುದು. ನಾವು ಪ್ರತಿದಿನವೂ ಮಾನವೀಯತೆಯ ಬೆಳಕನ್ನು ಹರಡುತ್ತಾ ಎಲ್ಲರ ಹಕ್ಕುಗಳಿಗೆ ರಕ್ಷಣೆ ಹಾಗೂ ಸಂಪೂರ್ಣ ಜಾಗೃತೆಯ ಹಾದಿಯಲ್ಲಿ ನಿಂತಿದ್ದೇವೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ನಾಯಕ ಮಾನವ ಧರ್ಮ ರಕ್ಷಕಾಃ ಸತತಂ ಸೇವಾಂ ಕರೋಂತಿ ಯತ್ ದಶವರ್ಷ ಸಹಸ್ರಾಣಿ ಪ್ರಗತಾಃ ತೇಷು ಸನ್ನಾದತಿ. ಅರ್ಥಾತ್ ಮಾನವ ಹಕ್ಕುಗಳ ರಕ್ಷಕರಾದ ನಾಯಕರು ಸತತ ಸೇವೆ ಸಲ್ಲಿಸುತ್ತಾರೆ. ಇವರು 10 ವರ್ಷಗಳಿಂದ ಧೀರತೆಯಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಸಂಸ್ಥೆಯ ಸಂಸ್ಥಾಪಕರಾದ ಸಂತೋಷ್ ಕೆ ರವರು ಕಳೆದ 10 ವರ್ಷಗಳಿಂದ ಮಾನವ ಸಂರಕ್ಷಣೆಗಾಗಿ ಅನವರತ ಶ್ರಮಿಸುತ್ತಾ ಬಂದಿದ್ದಾರೆ. ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಸಂಸ್ಥೆಯನ್ನು ಬಲಪಡಿಸಿದ್ದಾರೆ. ಈ ಸಮಿತಿಯು ಸಮಾಜದ ಕೊನೆಯ ವ್ಯಕ್ತಿಯವರೆಗೂ ನ್ಯಾಯ ಮತ್ತು ಗೌರವ ಒದಗಿಸುವಲ್ಲಿ ಮುಂದುವರೆದಿದೆ. 2022ರಲ್ಲಿ ಅಧಿಕೃತವಾಗಿ ನೋಂದಣಿಯಾದ ಸಂಸ್ಥೆಯು ಸುಮಾರು 25 ಜಿಲ್ಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು, ಕಾನೂನು ಸೇವೆಗಳು ನಡೆಯುತ್ತಿದ್ದು, ಜಾತಿ ನಿರ್ಮೂಲನೆ, ಬಾಲ ಕಾರ್ಮಿಕ ನಿರ್ಮೂಲನೆ, ಮಹಿಳಾ ದೌರ್ಜನ್ಯದ ವಿರುದ್ಧ ಹೋರಾಟಗಳಲ್ಲಿ ತೊಡಗಿವೆ. ಪ್ರಮುಖ ಸಾಧನೆಗಳು: 10 ವರ್ಷಗಳ ಸತತ ಸೇವೆಯ ಮೂಲಕ 25 ಜಿಲ್ಲೆಗಳಲ್ಲಿ ವ್ಯಾಪಕ ಜಾಗೃತಿ. 2022ರಲ್ಲಿ ನೋಂದಣಿಯೊಂದಿಗೆ ಕಾನೂನು ಸೇವೆಗಳ ವಿಸ್ತರಣೆ. ಸಂಸ್ಥೆಯ ಬುನಾದಿಗಳು ಮತ್ತು ನಾಯಕರ ನೇತೃತ್ವದಲ್ಲಿ ಸಮಾಜ ಸುಧಾರಣೆ. ಈ ಸಂಸ್ಥೆಯು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಖಾತರಿಪಡಿಸುವಲ್ಲಿ ಮುಂದಡಿಯಿಟ್ಟಿದೆ. ಹಾಸನ ಜಿಲ್ಲೆ ಹಿರಿಸಾವೆ ಹೋಬಳಿಗೆ ಸಂಬಂಧಪಟ್ಟಂತೆ ಸುಮಾರು 105 ಎಕರೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ಗಣಿಗಾರಿಕೆಯನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ವಿಜ್ಞಾನ ಇಲಾಖೆಗೆ ಮನವಿ ನೀಡಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೆಲವೇ ದಿನಗಳಲ್ಲಿ ಗಣಿಗಾರಿಕೆಯನ್ನು ನಿರ್ಬಂಧಿಸಲಾಗಿದೆ. ಅಕ್ರಮ ಗಣಿಗಾರಿಕೆ ವಿರುದ್ಧ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ. ಮೈಸೂರಿನ ಜಿಲ್ಲಾ ತಂಡವು ದೇವರಾಜ್ ಅರಸು ವಸತಿ ಶಾಲೆಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಕಂಡು ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಹಣವನ್ನು ಮೂಲಭೂತ ಸೌಕರ್ಯಕ್ಕಾಗಿ ಒದಗಿಸಿಕೊಟ್ಟ ಹೆಮ್ಮೆ NHRIC ಸಂಸ್ಥೆಗೆ ಒದಗುತ್ತದೆ. ಚನ್ನರಾಯಪಟ್ಟಣಕ್ಕೆ ಸಂಬಂಧಪಟ್ಟಂತಹ ಪಡಿತರ ಅಕ್ಕಿಯ ಕಳ್ಳಸಾಗಣೆಗೆ ರಾತ್ರಿ ವೇಳೆಯಲ್ಲಿ ನಡೆಯುತ್ತಿದ್ದಂತಹ ಲಾರಿಯನ್ನು ತಡೆಗಟ್ಟಿ ಮೇಲಧಿಕಾರಿಗಳಿಗೆ ಸಂಸ್ಥೆಯ ವತಿಯಿಂದ ಒಪ್ಪಿಸಲಾಯಿತು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ತಾಲೂಕು ಕಚೇರಿ ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಮುಂಭಾಗದಲ್ಲಿ ಅನಧಿಕೃತವಾಗಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದ್ದು, ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿ ಯಾವುದೇ ಕ್ರಮ ಜರುಗದ ಹಿನ್ನೆಲೆಯಲ್ಲಿ ಪಿಸಿ ಅರ್ಜಿಗೆ ತಾಲೂಕು ನ್ಯಾಯಾಧೀಶರಿಗೆ ಮನವಿ ಸಲ್ಲಿಸಲಾಯಿತು. ನ್ಯಾಯಾಧೀಶರು ತಕ್ಷಣ ಅಧಿಕಾರಿಗಳನ್ನು ಎಚ್ಚರಿಕೆ ನೀಡುವ ಮುಖಾಂತರ ಕಚೇರಿಯಲ್ಲಿ ನೋಟಿಸ್ ಹಚ್ಚುವಂತೆ ಕ್ರಮ ಕೈಗೊಳ್ಳಲಾಗಿತ್ತು. ಚಿಕ್ಕಮಗಳೂರಿನ ಬಡ ಕುಟುಂಬದ ಮನೆಗಳು ಮಳೆಯ ಹೊಡೆತಕ್ಕೆ ಕುಸಿದಿದ್ದು, ಸರ್ಕಾರದಿಂದ ಅನುದಾನ ಪಡೆಯಲು
ಯಾವುದೇ ದಾಖಲಾತಿಗಳು ಇಲ್ಲದ ಕಾರಣ ಸಂಸ್ಥೆಯ ಮೊರೆ ಬಂದಂತಹ ಕುಟುಂಬ ಸರ್ಕಾರಿ ಅಧಿಕಾರಿಗಳಿಗೆ ಸಂಸ್ಥೆಯ ವತಿಯಿಂದ ಮನವಿ ಸಲ್ಲಿಸಿ ಹಣವನ್ನು ಬಿಡುಗಡೆಗೊಳಿಸಿ ಮನೆಯನ್ನು ನಿರ್ಮಾಣ ಮಾಡುವ ಸಂಪೂರ್ಣ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಕುಟುಂಬಕ್ಕೆ ಹಸ್ತಾಂತರಿಸಿರುತ್ತದೆ. ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಖಾಸಗಿ ಶಾಲೆಯನ್ನು ಸರ್ಕಾರಿ ಶಾಲೆಯನ್ನಾಗಿ ಪರಿವರ್ತಿಸುತ್ತೇವೆ ಎಂಬ ಗುಂಗಿನಲ್ಲಿ ಶಿಕ್ಷಕರನ್ನು ವಂಚಿಸುವುದು ನಡೆಯುತ್ತಿದ್ದ ಅನಧಿಕೃತ ಶಾಲೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿ ತಕ್ಷಣ ಶಾಲೆಯನ್ನು ಸ್ಥಗಿತಗೊಳಿಸಿ ನಿರ್ಬಂಧಿಸಲಾಗಿರುತ್ತದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಚಾಕೊಲೇಟ್ಗಳನ್ನು ಅನಾಥಾಶ್ರಮ ಹಾಗೂ ಮೈಸೂರಿನ ಅಂಧ ಮಕ್ಕಳ ಶಾಲೆ ಹಾಗೂ ಕಲಬುರ್ಗಿಯ ಗುಡಿಸಲು ವಾಸಿಗಳಿಗೆ ಮತ್ತು ಬೆಳಗುಂದ ಗ್ರಾಮದ ಮಕ್ಕಳಿಗೆ ನೀಡಲಾಯಿತು. ಕೊರೋನಾ ಸಂದರ್ಭದಲ್ಲಿ ಬೆಂಗಳೂರು ಹಾಗೂ ಮೈಸೂರಿನ ಸಾಕಷ್ಟು ಕಾರ್ಮಿಕರಿಗೆ ಹಾಗೂ ಶಿಕ್ಷಕ ವೃಂದದವರಿಗೆ ಆಹಾರದ ಕಿಟ್ಗಳನ್ನು ನೀಡಿದ ಸಂದರ್ಭ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ತಂಡಾಳು ಗ್ರಾಮದಲ್ಲಿಯ ಮಹಿಳೆ ತಾಯಮ್ಮನವರಿಗೆ ಸವರ್ಣೀಯರಿಂದ ಹಲ್ಲೆ ಆಗಿರುತ್ತದೆ. ಇದನ್ನು ಖಂಡಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಪೊಲೀಸ್ ಎಸ್ಪಿ ರವರು ಹಾಗೂ ಡಿಸಿ ರವರಿಗೆ ಮನವಿ ನೀಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಹಾರವನ್ನು ಒದಗಿಸಿಕೊಟ್ಟಿರುತ್ತಾರೆ. ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗ ಮತ್ತು ತಿಪಟೂರು ಮೂಲದ ಬಡ ಕುಟುಂಬದ ಕಾಲನ್ನು ಕಳೆದುಕೊಂಡಂತಹ ಅಂಗವಿಕಲರಿಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೃತಕ ಕಾಲು ಜೋಡಣೆ ಮಾಡಿಸಿಕೊಟ್ಟ ಸಂದರ್ಭ. ಮೈಸೂರಿನಲ್ಲಿ ಬಹಳ ಅದ್ಧೂರಿಯಾಗಿ ಮಾನವ ಹಕ್ಕುಗಳಿಗಾಗಿ ಓಟ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ನಡೆದ ಮ್ಯಾರಥಾನ್ ಬಹಳ ಯಶಸ್ವಿಯಾಗಿ ನೆರವೇರಿರುತ್ತದೆ. ಚಿಕ್ಕಮಗಳೂರಿನ ಅಂಧ ಮಕ್ಕಳ ಶಾಲೆಗೆ ದವಸ ಧಾನ್ಯಗಳನ್ನು ಹಾಗೆ ಹಣ್ಣು ಹಂಪಲುಗಳನ್ನು ನೀಡಿ ಮಕ್ಕಳೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಮೈಸೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಎನ್ಎಚ್ಆರ್ಐಸಿ ಸಂಸ್ಥೆಯಿಂದ ಟ್ರ್ಯಾಕ್ ಸೂಟ್ಗಳನ್ನು ಹಾಗೂ ಸಮವಸ್ತ್ರವನ್ನು ನೀಡಿ ಸರ್ಕಾರಿ ಶಾಲಾ ಅಭಿವೃದ್ಧಿ ಪಥದಲ್ಲಿ ಸಾಗಿಸಲು ಮುನ್ನಡೆ ಇಡಲಾಗಿರುತ್ತದೆ. ನನ್ನ ಹೆಸರು ತ್ರಿವೇಣಿ. ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GLPS ಕನಂಗಟ್ಟ, ಚನ್ನರಾಯಪಟ್ಟಣ ತಾಲೂಕು. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾಗಿರುವ ಶ್ರೀಯುತ ಸಂತೋಷ್ ಕೇಸರ್ ನಿಮಗೆ ಸರ್ಕಾರಿ ಶಾಲಾ ಅಭಿವೃದ್ಧಿಗೆ ನೀವು ನೀಡುತ್ತಿರುವ ಸಹಕಾರಕ್ಕೆ ನನ್ನ ನಮನಗಳು. ಹಾವೇರಿ ಜಿಲ್ಲೆಯ ಶಾಕಾರ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ನೋಟ್ಬುಕ್ಗಳು ಮತ್ತು ಕಾನೂನಿನ ಅರಿವು ಹಾಗೂ ಜಾಗೃತಿ ನೀಡುವುದರ ಜೊತೆಗೆ ಸರ್ಕಾರಿ ಶಾಲೆಯು ಅಭಿವೃದ್ಧಿ ಪಥದ ಕಡೆಗೆ ಸಾಗಿಸಲು ಸಾಕ್ಷಿಯಾದಂತಹ ಸಂಸ್ಥೆ NHRIC. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದರ ಜೊತೆಗೆ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ನೀಡಿ ಬಾಲ ಕಾರ್ಮಿಕರ ಪದ್ಧತಿ ಮತ್ತು ಭಿಕ್ಷಾಟನೆಯ ಬಗ್ಗೆ ಅರಿವು ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಸಾರ್ವಜನಿಕ ಶೌಚಾಲಯವು ಕೆಲಸಕ್ಕೆ ಬಾರದೆ ಇದ್ದುದನ್ನು ಕಂಡಂತಹ ಸಂಸ್ಥೆಯ ಪದಾಧಿಕಾರಿ ತಹಶೀಲ್ದಾರ್ಗೆ ಮನವಿ ನೀಡಿ ಕಾರ್ಯರೂಪಕ್ಕೆ ತರುವಂತೆ ಒತ್ತಾಯಿಸಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ವಿಶೇಷವಾಗಿ ಪ್ರಶಂಸೆ ಮಾಡಲಾಯಿತು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಸುತ್ತಮುತ್ತ ಕಬ್ಬು ಕಟಾವಿಗಾಗಿ ಬಂದಿರತಕ್ಕಂತಹ ಗುಡಿಸಲು ವಾಸಿಗಳಿಗೆ ಬಾಲ ಕಾರ್ಮಿಕರ ಪದ್ಧತಿಗಳ ಬಗ್ಗೆ ಹಾಗೂ ಶಾಲಾ ಶಿಕ್ಷಣದ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ 10ನೇ ತರಗತಿ ಓದುತ್ತಿರುವ ಅಂಗವಿಕಲ ವಿದ್ಯಾರ್ಥಿಗೆ ವೀಲ್ ಚೇರ್ನ ಅವಶ್ಯಕತೆ ಇದ್ದುದನ್ನು ಮನಗಂಡು ವೀಲ್ ಚೇರ್ ಅನ್ನು ವಿತರಣೆ ಮಾಡಿ ವಿದ್ಯಾರ್ಥಿಯ ಓದಿಗಾಗಿ ಪ್ರೋತ್ಸಾಹ ನೀಡಲಾಯಿತು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತೆರೆದ ಮನೆ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮಾನವ ಹಕ್ಕುಗಳ ಬಗ್ಗೆ ಹಾಗೂ ಬಾಲ ಕಾರ್ಮಿಕರ ಪದ್ಧತಿ, ಬಾಲ್ಯ ವಿವಾಹ ಹಾಗೂ ಸಾಕಷ್ಟು ವಿಚಾರಗಳ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಸಂಸ್ಥೆಯ ವತಿಯಿಂದ ನೀಡಲಾಯಿತು. ಹಾನಗಲ್ ತಾಲೂಕಿನಲ್ಲಿ ಸಂತೆ ನಡೆಯುವಂತಹ ಸಂದರ್ಭದಲ್ಲಿ ಮಕ್ಕಳು ಮತ್ತು ತಾಯಂದಿರು ಭಿಕ್ಷಾಟನೆಯಲ್ಲಿ ತೊಡಗಿರುವಂತಹ ವಿಚಾರವನ್ನು ಕಂಡು ಅವರಿಗೆ ಭಿಕ್ಷಾಟನೆ ಮಾಡುವುದು ಅಪರಾಧ ಎಂದು ಅರಿವು ಮೂಡಿಸಲಾಯಿತು. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನಲ್ಲಿ ಬಾಲ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಸಿಡಿಪಿಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಪ್ಪಿಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಖಾಸಗಿ ಶಾಲೆಯ ಶಿಕ್ಷಕರು ಸಂಸ್ಥೆಯ ಪದಾಧಿಕಾರಿಗಳ ಮುಂದೆ ಆರ್ಥಿಕವಾಗಿ ಶಾಲಾ ಆಡಳಿತ ಮಂಡಳಿಯಿಂದ ಅನ್ಯಾಯಕ್ಕೊಳಗಾಗಿದ್ದು NHRIC ಸಂಸ್ಥೆಯ ವತಿಯಿಂದ PCR ಮಾಡಲು ಮಾರ್ಗದರ್ಶನ ನೀಡಲಾಯಿತು. ಚಿಕ್ಕಮಗಳೂರಿನ ಹೆಸರಾಂತ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಉಚಿತ ಕಾನೂನು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ NHRIC ಸಂಸ್ಥೆ ಹಾವೇರಿ ಜಿಲ್ಲೆಯ ಶಾಲಾ ಆವರಣದಲ್ಲಿ ದುಸ್ಥಿತಿಯಲ್ಲಿ ಕಂಡುಬಂದ ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿ
ತೆರವುಗೊಳಿಸಲಾಯಿತು. ಮೈಸೂರು ಜಿಲ್ಲೆ ಮಡಿಕಳ್ಳಿ ಗ್ರಾಮದ ಸ್ಥಳೀಯರಿಂದ ಮನವಿಯನ್ನು ಪಡೆದಂತಹ ಎನ್ಎಚ್ಆರ್ಐಸಿ ಸಂಸ್ಥೆ ಇಂದು ಮುಜರಾಯಿ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ಗ್ರಾಮಸ್ಥರ ಪ್ರಶಂಸೆಗೆ ಒಳಪಟ್ಟಿರುತ್ತದೆ. ಚಿಕ್ಕಮಗಳೂರಿನ ಅಂಗನವಾಡಿಗಳಿಗೆ ಭೇಟಿ ನೀಡಿ ಆಟಿಕೆ ಸಾಮಾನುಗಳು ಹಾಗೂ ಚೇರ್ಗಳನ್ನು ನೀಡಿ ಪ್ರೋತ್ಸಾಹಿಸಿರುತ್ತಾರೆ. ದಾವಣಗೆರೆ ಜಿಲ್ಲೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಮೊಬೈಲ್ ಫೋನ್ಗಳನ್ನು ಉಪಯೋಗಿಸದಂತೆ ಡಿಡಿಪಿಐ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎನ್ಎಚ್ಆರ್ಐಸಿ ಸಂಸ್ಥೆ ವತಿಯಿಂದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಸಲ್ಲಿಸಲಾಯಿತು. ದಾವಣಗೆರೆ ಜಿಲ್ಲೆಯ ಸಾಕಷ್ಟು ಹೋಟೆಲ್ಗಳು ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಅಜಿನೋಮೋಟೋವನ್ನು ಉಪಯೋಗಿಸಿದಂತೆ ಅಧಿಕಾರಿಗಳಿಗೆ ಮನವಿಯನ್ನು ನೀಡಲಾಯಿತು. ಬೆಳಗಾವಿ ಜಿಲ್ಲೆ ಕಲ್ಲುತ್ತಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರವನ್ನು ಅನುಭವಿಸುತ್ತಿರುವ 1000ಕ್ಕೂ ಹೆಚ್ಚು ಮನೆಗಳಿಗೆ ನೀರಿನ ವ್ಯವಸ್ಥೆಯನ್ನು ಎನ್ಎಚ್ಆರ್ಐಸಿ ಸಂಸ್ಥೆಯ ಮನವಿಗಳ ಮೇರೆಗೆ ಕುಡಿಯುವ ನೀರಿನ ಅವಶ್ಯಕತೆಯನ್ನು ಕಲ್ಪಿಸಿಕೊಡಲಾಯಿತು. ಶಾಲೆ ಬಿಟ್ಟ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸ್ವಂತ ಖರ್ಚಿನಲ್ಲೇ ಸೇರಿಸುವಂತಹ ಕಾರ್ಯವನ್ನು ಚಿಕ್ಕಮಗಳೂರು ಜಿಲ್ಲೆಯಿಂದ ಮಾಡಲಾಗಿರುತ್ತದೆ. ಉದ್ಯೋಗಾವಕಾಶವನ್ನು ಕಲ್ಪಿಸುವ ದೃಷ್ಟಿಯಿಂದ ಮಹಿಳೆಯರಿಗೆ ಉಚಿತ ಕಂಪ್ಯೂಟರ್ ಮತ್ತು ಟೈಲರಿಂಗ್ ತರಬೇತಿಯನ್ನು ಸಂಸ್ಥೆಯ ವತಿಯಿಂದ ನೀಡಿ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಯಿತು. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಪಠ್ಯಪುಸ್ತಕ ವಿತರಣೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಸ್ಥೆಯ ವತಿಯಿಂದ ಅಮಾನತುಗೊಳಿಸಲಾಯಿತು. ಅಥಣಿಯಲ್ಲಿ 21 ಮಂದಿ ಹರಿಯಾಣದ ರಾಮ್ಪಾಲ್ ಮಹಾರಾಜರ ದೇಹ ತ್ಯಾಗಕ್ಕೆ ನಿರ್ಧರಿಸಿದ್ದು ಎನ್ಎಚ್ಆರ್ಐಸಿ ಸಂಸ್ಥೆಯ ಪದಾಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣ ಸೂಕ್ತ ಕ್ರಮ ಕೈಗೊಂಡು ಸೂಕ್ತ ಕೌನ್ಸೆಲಿಂಗ್ ನೀಡಿ ಉತ್ತಮ ಚಿಕಿತ್ಸೆಯಿಂದ ದೇಹ ತ್ಯಾಗದ ನಿರ್ಧಾರವನ್ನು ಕೈಬಿಟ್ಟಿರುತ್ತಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ 3ನೇ ವರ್ಷದ ಅದ್ದೂರಿ ಸಂಭ್ರಮಾಚರಣೆಗೆ ತಮ್ಮೆಲ್ಲರಿಗೂ ಅದ್ದೂರಿಯಾದ ಸ್ವಾಗತ ಸುಸ್ವಾಗತ.